ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ರಿವಿಷನ್ ಅಂತ ಹೇಳ್ಬಿಟ್ಟು ಫಸ್ಟ್ ಇಯರ್ ಪಿ ಯು ಸಿ ಹಾಗೂ ಸೆಕೆಂಡ್ ಇಯರ್ ಪಿ ಯು ಸಿಯ ಕೆಲವೊಂದು ಇಂಪಾರ್ಟೆಂಟ್ಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಪ್ರಶ್ನೆಗಳನ್ನು ಪರ್ಟಿಕ್ಯುಲರ್ ಆಗಿ ಇಂಗ್ಲೀಷ್ ಸಬ್ಜೆಕ್ಟಿನ ಮೇಲೆ ಆನ್ ಚಿಲ್ಡ್ರನ್ ಅನ್ನೋದು ಭಾಳ ಈಸಿಯಾಗಿರುವಂತಹ ಒಂದು ಪದ್ಯವಾಗಿದೆ. ರಿಟನ್ ಬೈ ಖಲೀಲ್ ಗಿಬ್ರಾನ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್, ದ ಸೋಲ್ಸ್ ಆಫ್ ದ ಚಿಲ್ಡ್ರನ್ ದ ಡ್ವೆಲ್ ಇನ್ ದ ಹೌಸ್ ಆಫ್ ಡ್ಯಾಶ್ ಅಂತ ಇದೆ. ಟುಮಾರೋ ಅಂತ ಇದೆ, ಆನ್ಸರು ಇದೆ. ನೆಕ್ಸ್ಟ್, ಬರೇ ಟುಮಾರೋ ಅನ್ನೋದು ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಲೈಫ್ ಡಸಂಟ್ ಗೋ ಡ್ಯಾಶ್ ಅಂತ ಇದೆ. ಬ್ಯಾಕ್ವರ್ಡ್ ಅನ್ನೋದು ಸರಿಯಾದ ಉತ್ತರ. ಇದೆಯಾ? ಸಿ ಆನ್ಸರ್. ಸರ್, ನಾನು ಮಾಡ್ತಾ ಇರೋದು ಇಷ್ಟೇ, ಪದ್ಯ ಓದ್ಕೊಂಡಿದ್ದೀನಿ, ನೆನಪಿದೆ, ಓದ್ತಾ ಓದ್ತಾ ಬಾಯಲ್ಲೇ ಬರ್ತಾಯಿದೆ ಆನ್ಸರು. ನೀವು ಕೂಡ ಹಾಗೆ ಮಾಡಿದರೆ ಹೆಲ್ಪ್ ಆಗುತ್ತೆ. ಆನ್ ಚಿಲ್ಡ್ರನ್ ದಿ ಆರ್ಚರ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ದಿ ಆರ್ಚರ್ ರೆಫರ್ಸ್ ಟು, ಹೇಳಿ ನೋಡವಾ, ಪೇರೆಂಟ್ಸ್ ಅನ್ನೋದು ಇದೆಯಾ? ಸರಿಯಾದ ಉತ್ತರ. ಹೌದಾ, ರಾಂಗ್ ಅಲ್ವಾ? ಇನ್ನು ನೋಡೋಣ ಯಾರು ಹೇಳ್ತೀರಾ ಅಂತ. ಮೂರನೇ ಪ್ರಶ್ನೆಗೆ ಎ ಬಿ ಸಿ ಡಿ ಆನ್ಸರು ಯಾವುದು ನೋಡೋಣ. ಓಕೆ. ನಾಲ್ಕನೆಯ ಪ್ರಶ್ನೆ, ಡ್ಯಾಶ್ ಆಸ್ಕ್ಡ್ ದ ಸ್ಪೀಕರ್ ಆನ್ ಚಿಲ್ಡ್ರನ್ ಟು ಸ್ಪೀಕ್ ಆಫ್ ಚಿಲ್ಡ್ರನ್ ಅಂತ ಇದೆ. ಎ ವುಮೆನ್ ಅನ್ನೋದು ಸರಿಯಾದ ಉತ್ತರ. ಐದನೆಯ ಪ್ರಶ್ನೆ, ಚಿಲ್ಡ್ರನ್ ಆರ್ ದಿ ಸನ್ಸ್ ಆ್ಯಂಡ್ ದ ಡಾಟರ್ಸ್ ಆಫ್ ಡ್ಯಾಶ್ ಅಂತ ಇದೆ. ದೇ ಆರ್ ದಿ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅನ್ನೋದು ಸರಿಯಾದ ಉತ್ತರ. ಡ್ಯಾಶ್ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಪೇರೆಂಟ್ಸ್. ಹೌದಾ? ಚಿಲ್ಡ್ರನ್ ಅನ್ನೋದು ಸರಿಯಾದ ಉತ್ತರ. ಚಿಲ್ಡ್ರನ್ ಆರ್ ದಿ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಓಕೆ. ನೆಕ್ಸ್ಟ್, ದೋ ದ ಚಿಲ್ಡ್ರನ್ ಆರ್ ದ ವಿತ್ ದೇರ್ ಪೇರೆಂಟ್ಸ್ ಬಟ್ ದೇ ಡೋಂಟ್ ಬಿಲಾಂಗ್ ಟು ದೆಮ್. ದೆಮ್ ಅಂದರೆ ಯಾರು? ಪೇರೆಂಟ್ಸ್. ವೆರಿ ಗುಡ್. ಎಂಟನೆಯ ಪ್ರಶ್ನೆ, ಪೇರೆಂಟ್ಸ್ ಮೇ ಗಿವ್ ದೆಮ್ ಲವ್ ಚಿಲ್ಡ್ರನ್ ಬಟ್ ನಾಟ್ ದೇರ್. ಏನು ಕೊಡ್ಬೋದು, ಕೊಡುವ ಹಾಗಿಲ್ಲ ಅಂತ. ಏನು ಕೊಡ್ಬೋದು? ಪ್ರೀತಿಯನ್ನು ಕೊಡ್ಬೋದು, ಆದರೆ ಆಲೋಚನೆಗಳನ್ನು ಅನ್ನಲಿಕ್ಕೆ ಥಾಟ್ಸ್ ಅಂತ ಇದೆಯಾ? ಇದೆ. ಹಾಗಿದ್ರೆ ಸಿ ಆನ್ಸರು ಸರಿಯಾದ ಉತ್ತರ. ಒಂಬತ್ತನೆಯ ಪ್ರಶ್ನೆ, ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಡ್ಯಾಶ್. ಏನು? ಥಾಟ್ಸ್, ವಿಚಾರಗಳು ಇದ್ದಾವೆ ಅಂತ. ವೆರಿ ಗುಡ್. ಹತ್ತನೆಯ ಪ್ರಶ್ನೆ, ಪೇರೆಂಟ್ಸ್ ಮೇ ಡ್ಯಾಶ್ ಲವ್ ಅನ್ನೋದು ಸರಿಯಾದ ಉತ್ತರ. ಪೇರೆಂಟ್ಸ್ ಮೇ ಹೌಸ್ ಡ್ಯಾಶ್ ಬಾಡೀಸ್. ನೆನ್ಪಿಟ್ಕೊಳ್ಳಿ. ಇದೆಯಾ? ಇದೆ. ಸರ್, ಇಷ್ಟು ಫಾಸ್ಟಾಗಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಪದ್ಯ ಓದಿದ್ದೀನಿ, ತಾವುಗಳು ಓದಿ. 12ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್, ಚಿಲ್ಡ್ರನ್ ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ಡ್ಯಾಶ್ ಅಂತ ಇದೆ. ಏನು? ಚಿಲ್ಡ್ರನ್ ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಎ ಆನ್ಸರ್ ಇಸ್ ದ ರೈಟ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ಹೌಸ್ ಆಫ್ ಟುಮಾರೋ ಕ್ಯಾನಾಟ್ ಬಿ ರೀಚ್ಡ್ ಬೈ ದ ಪೇರೆಂಟ್ಸ್ ಈವನ್ ಇನ್ ದೇರ್ ಡ್ರೀಮ್ಸ್. ಕನಸುಗಳಲ್ಲಿ ಅನ್ನೋದು ಸರಿಯಾದ ಉತ್ತರ. 14ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಪೇರೆಂಟ್ಸ್ ಮೇ ಡ್ಯಾಶ್. ಪೇರೆಂಟ್ಸ್ ಮೇ ಡ್ರೀಮ್ ಟು ಬಿ ಲೈಕ್ ದೆಮ್. ಅಲ್ಲ, ಇದು ನಿಮಗೆ ಕ್ವಶನು. ಹಾಗಿದ್ರೆ ಸಿ ಅಲ್ಲ ಅಂತ ಹೇಳಿದೆ, ಎ ಕೂಡ ಅಲ್ಲ. ಆನ್ಸರ್ ಬಿ ಡಿನಲ್ಲೇ ಇದೆ. ಲೆಟ್ ಮಿ ಸಿ ಹೌ ಮೆನಿ ಆಫ್ ದೆಮ್ ಯು ವಿಲ್ ಕಮೆಂಟ್ ದಿಸ್ ಆನ್ಸರ್ ಟು ಮೀ. ಓಕೆ, ಫಾರ್ ದಿಸ್ ಕ್ವಶನ್ ನಂಬರ್ 14. ಎನಿಹೌ, ದಿ ಸ್ಪೀಕರ್ ಟೆಲ್ಸ್ ದಿ ಪೇರೆಂಟ್ಸ್ ಸಿಕ್ ನಾಟ್ ಟು ಬಿ ಮೇಕ್ ದೇರ್ ಡ್ಯಾಶ್ ಲೈಕ್ ದೆಮ್. ಮಕ್ಕಳು, ಚಿಲ್ಡ್ರನ್ ಇಸ್ ದ ಆನ್ಸರ್. 16ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ದ ಲೈಫ್ ನೈದರ್ ಗೋಸ್ ದ ಬ್ಯಾಕ್ವರ್ಡ್ ನಾರ್ ಥ್ಯಾರೀಸ್. ಇದೆಯಾ? ಥ್ಯಾರೀಸ್ ಅಂದರೆ ಭಾಳ ಈಸಿ ರೀ, ಸ್ಟಾಪ್. ಓಕೆ, ಜೀವನ ಅನ್ನೋದು ನಿಂತ ನೀರಾಗಲ್ಲ ಅಂತ. 17ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಲೈಫ್ ಡಸಂಟ್ ಗೋ ಬ್ಯಾಕ್ವರ್ಡ್ ನಾರ್ ಥ್ಯಾರೀಸ್ ವಿತ್ ಎಸ್ಟರ್ಡೇಸ್. ಓಕೆ, ನೆನ್ನೆಯ ಬಗ್ಗೆ ಯೋಚನೆ ಮಾಡಿ ಅಂತ. ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಸೇಸ್ ದಟ್ ಡ್ಯಾಶ್ ಆರ್ ದಿ ಬಾಸ್. ಯಾರು ಬಾಸು? ಮುಂದೆ ಹೋಗುವಂಥದ್ದು ಯಾರು? ನಿಲ್ಲುವಂಥದ್ದು ಯಾರು? ಇದು ನೆನಪಿರಲಿ. ಬೋ ಅಂತ ಹೇಳಿದರೆ ಸ್ಟೇಬಲ್ ಅಂತ. ಸ್ಟೇಬಲ್ ಆಗಿರುವಂಥದ್ದು ಪೇರೆಂಟ್ಸ್ ಅನ್ನೋದು ಸರಿಯಾದ ಉತ್ತರ. ಅಕಾರ್ಡಿಂಗ್ ಟು ದಿ ಸ್ಪೀಕರ್ ದ ಚಿಲ್ಡ್ರನ್ ಆರ್ ಸೆಂಟ್ ಫೋರ್ತ್ ಆ್ಯಸ್ ಲಿವಿಂಗ್ ಡ್ಯಾಶ್. ಮಕ್ಕಳು ಮುಂದೆ ಹೋಗೋರು ಅಂದರೆ ಆರೋಗಳಾಗಿರ್ತಾರೆ. ಎ ಆನ್ಸರು. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ದಿ ಪೋಯಮ್ ಆನ್ ಚಿಲ್ಡ್ರನ್ ಡ್ಯಾಶ್ ಮೇ ಗಿವ್ ದ ಲವ್ ಬಟ್ ನಾಟ್ ದ ಥಸ್. ಪೇರೆಂಟ್ಸ್ ಆದವರು. ಪೇರೆಂಟ್ಸ್ ಅನ್ನೋದು ಸರಿಯಾದ ಉತ್ತರ. ಇದೆಯಾ? ಇದೆ. ಇನ್ ಆನ್ ಚಿಲ್ಡ್ರನ್ ಆರೋಸ್ ರೆಪ್ರೆಸೆಂಟ್ ಡ್ಯಾಶ್ ಅಂತ ಇದೆ. ಇನ್ ಆನ್ ಚಿಲ್ಡ್ರನ್ ಆರೋ ರೆಪ್ರೆಸೆಂಟ್ಸ್ ಯಾರು? ಆರೋಸ್ ಅಂದರೆ ಮೂವ್ ಆಗೋದು, ಮಕ್ಕಳು ಆಗಿದ್ರೆ ಉತ್ತರ. ನೆಕ್ಸ್ಟ್, ಬೌ ಅಂದರೆ ತಟಸ್ಥವಾಗಿ ನಿಲ್ಲುವಂಥದ್ದು, ಪೇರೆಂಟ್ಸ್ ಉತ್ತರ. ಹಾಗಿದ್ರೆ ಆರ್ಚರ್ ಅಂದರೆ ಯಾರು? ಗಾಡು. ಯೂಸಿಂಗ್ ಬೌಸ್ ಆರೋಸ್ ಆರ್ ಸೆಂಟ್ ಫೋರ್ತ್ ಬೈ ಡ್ಯಾಶ್. ಹಾಗಿದ್ರೆ ಅದು ಯಾರು ಅಂದರೆ ಆರ್ಚರು. ನೆಕ್ಸ್ಟ್, ದಿ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದಿ ಪಾತ್ ಆಫ್ ಡ್ಯಾಶ್ ಇನ್ಫಿನಿಟಿ ಅಂತ ಇದೆಯಾ? ಇನ್ಫನೈಟ್. ಅದು ಸರಿಯಾದ ಉತ್ತರ. ಗಾಡ್ ಬೆಂಡ್ಸ್ ಬೌಸ್ ವಿತ್ ಹಿಸ್ ಆಲ್ಮೈಟಿ ಪವರ್. ಯಾವುದಿದೆ? ಮೈಟ್. MIGHT, ಮೈಟ್, ಪವರ್ ಅಂತ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಲಿವಿಂಗ್ ಆರೋಸ್ ಮೀನ್ ಡ್ಯಾಶ್ ಅಂತ ಇದೆ. ಅದು ಮಕ್ಕಳು. ಇದೆಯಾ? ಚಿಲ್ಡ್ರನ್ನು.
ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ಕಂಪೇರ್ಸ್ ಚಿಲ್ಡ್ರನ್ ಟು ಡ್ಯಾಶ್ ಅಂತ ಇದೆ. ಮಕ್ಕಳನ್ನು ಇದಕ್ಕೆ ಹೋಲಿಕೆ ಮಾಡಿದ್ದಾರೆ ಲಿವಿಂಗ್ ಆ್ಯರೋಸಿಗೆ. ನೆಕ್ಸ್ಟು ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ಕಂಪೇರ್ಡ್ ಪೇರೆಂಟ್ಸ್ ಟು ಡ್ಯಾಶ್ ಅಂತ ಇದೆ. ಆ್ಯರೋಸ್ ಅನ್ನೋದು ಸರಿಯಾದ ಉತ್ತರ. ಹೌದಾ? ತಪ್ಪು. ಸುಮ್ಮನೆ ಕೇಳ್ತಾ ಹೋದರೆ ಆಗಲ್ಲ ಮಕ್ಕಳೇ. ಸ್ವಲ್ಪ ನಿಮ್ಮ ವಿಚಾರಗಳು, ನಿಮ್ಮ ನಾಲೆಡ್ಜನ್ನು ಕೂಡ ಹಾಕಿ. ಸರಿಯಾದ ಉತ್ತರ ಬೌಸ್ ಅನ್ನೋದು. ಬೌಸ್, BOWS. ದಿ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ಕಂಪೇರ್ಸ್ ಗಾಡ್ ಟು ಡ್ಯಾಶ್ ಅಂತ ಇದೆ. ಅದಕ್ಕೆ ಆರ್ಚರ್, ಒಬ್ಬ ಬಿಲ್ಲುಗಾರ ಅಂತ ದೇವನಿಗೆ. ನೆಕ್ಸ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಆನ್ ಚಿಲ್ಡ್ರನ್ ದ ಸ್ಪೀಕರ್ ಸೇಸ್ ದಟ್ ದ ಗಾಡ್ ಆಲ್ಸೋ ಲಾಸ್ ದ ಬೌ ದಟ್ ಈಸ್ ಡ್ಯಾಶ್. ನೋಡಿ, ಸ್ಟೇಬಲ್ ಅನ್ನೋದು ಸರಿಯಾದ ಉತ್ತರ. ಇದೆಯಾ? ಇದೆ, ಎ ಆನ್ಸರು. 31st ಕ್ವಶನ್, ಡ್ಯಾಶ್ ಈಸ್ ದ ಮಾರ್ಕ್ ಅಪಾನ್ ದಿ ಪಾರ್ಕ್ ಆಫ್ ಇನ್ಫಿನಿಟಿ. ಅದು ದೇವರು, ಗಾಡ್ ಅನ್ನೋದು. ಇದೆಯಾ? ಎ ಆನ್ಸರ್ ಇಸ್ ದ ರೈಟ್. 32 ಕ್ವಶನ್ ನಂಬರ್ 32, ದ ಸ್ಪೀಕರ್ ಆಫ್ ದಿ ಪೋಯಮ್ ಆನ್ ಚಿಲ್ಡ್ರನ್ ಸಜೆಸ್ಟ್ ದ ಪೇರೆಂಟ್ಸ್ ದಟ್ ದೇರ್ ಬೆಂಡಿಂಗ್ ಇನ್ ದ ಆರ್ಚರ್ ಹ್ಯಾಂಡ್ಸ್ ಬಿ ಫಾರ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ಫಾರ್ ಗ್ಲ್ಯಾಡ್ನೆಸ್ ಅಂತ. ಗ್ಲ್ಯಾಡ್ನೆಸ್ ಅಂತ ಹೇಳಿದರೆ ಸಂತೋಷಕ್ಕಾಗಿ ದೇವರು ಜೀವನದಲ್ಲಿ ಏರಿಳಿತಗಳನ್ನು ತರುತ್ತಾನೆ ಅಂತ. ನೆಕ್ಸ್ಟು 33ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕೊನೆಯ ಹಂತದಲ್ಲಿದ್ದೀವಿ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 33, 34 ಕ್ವಶನ್ಗೆ ತಾವೇ ಓದಿಕೊಂಡು ಅದಕ್ಕೆ ಉತ್ತರವನ್ನು ನಮ್ಮ ಕಮೆಂಟ್ಸಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.